ನಾನು ಇದೀಗ ರಾಜುಗೌಡ ಅವ್ರನ್ನೇ ಕೇಳ್ತೀನಿ, ಈ ಮರು ಸರ್ವೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಮರು ಸರ್ವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳ ತೆರಿಗೆ ಹಣ ಯಾವ ರೀತಿ ವ್ಯಯ ಆಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಕಾಂತರಾಜ್ ವರದಿ ಮಾಡಿದ್ರಿ, ತಿರ್ಗಾ ವರದಿಗಳು ಅಂತ ಮಾಡಿದ್ರಿ. ಇವತ್ತು ಇಡೀ ರಾಜ್ಯದ ಜನತೆ ಹೇಳ್ತಾ ಇರೋದು ನಮ್ಮ ಮನೆಗೂ ಸರ್ವೆಗೆ ಬಂದಿಲ್ಲ ಅಂತ. ಈ ಪರಿಸ್ಥಿತಿಲಿ ಸರ್ಕಾರದ ಜನರ ತೆರಿಗೆ ಹಣನ ನಾವು ಹೆಂಗೆ ಬೇಕಂಗೆ ಪೋಲ್ ಮಾಡೋದು ತಪ್ಪು. ಒಂದು. ಎರಡನೇದು, ಸರ್ವೆ ಅನ್ನೋ ವಿಚಾರಕ್ಕೆ ಬಂದಾಗ ಕ್ಲೀನಾಗಿ ಒಂದು ಲ್ಯಾಂಡ್ ಮಾರ್ಕ್ ಹಾಕಬೇಕು. ಸುಮ್ಮನೆ ಮಾಡ್ತೀವಿ ಅಂತ. ಈಗ ಆಶಾ ಕಾರ್ಯಕರ್ತರನ್ನ, ಅಂಗನವಾಡಿ ಕಾರ್ಯಕರ್ತರನ್ನ ನೀವು ಯಾವ ಮಟ್ಟಕ್ಕೆ ಈ ಸರ್ಕಾರಗಳು ಹಿಂಡಿದ್ದೀರಾ? ಇಲ್ಲಿ ಯಾರ್ದೋ ಒಬ್ಬರು ಮುಖಸ್ತುತಿಗೋಸ್ಕರ ನಾವು ಕೂತಿಲ್ಲ. ರಾಜಕೀಯ ನಾಯಕರುಗಳೇನೆಂದರೆ ಅವ್ರವ್ರ ಲೀಡ್ರು ಅವ್ರು ಮಾಡಿದ್ರೇ ಆಗೋದು, ಇವ್ರು ಮಾಡಿದ್ರೇ ಆಗೋದು. ಮನುಷ್ಯ ಕುಲ ಹುಟ್ಟಿದ ಮೇಲೆ ಸಾವಿರಾರು ಜನ ಲೀಡ್ರುಗಳು ಬಂದೋದ್ರು, ಸಾವಿರಾರು ಜನ ಹೊರಟೋದ್ರು. ಇಲ್ಲಿ ಮುಖಸ್ತುತಿ ಬೇಡ. ಯಾಕೆಂದರೆ ಜನಗಳ ಪರಿಸ್ಥಿತಿನ ನಾವು ಅವಲೋಕನ ಮಾಡೋಣ. ಯಾಕೆಂದರೆ ಒಂದು ರಾಜಕೀಯ ಪಕ್ಷದಲ್ಲ. ಜನಗಣತಿ ಅನ್ನೋದು, ಜಾತಿ ಗಣತಿ ಅನ್ನೋದು ತೀರ ಕೆಳಮಟ್ಟದಲ್ಲಿರೋರನ್ನ ಮೇಲೆತ್ತುವಂಥ ಒಂದು ಚಿಂತನೆ. ಆ ಚಿಂತನೆನ ನಾವು ಸಕಾರಾತ್ಮಕವಾಗಿ ತೊಗೊಂಡೋಗ್ಬೇಕು. ಆಶಾ ಕಾರ್ಯಕರ್ತರನ್ನ ಬಳಸ್ಕೊಂಡಿದ್ದೀರಿ, ಅಂಗನವಾಡಿ ಕಾರ್ಯಕರ್ತರನ್ನ ಬಳಸ್ಕೊಂಡಿದ್ದೀರಿ, ಕೋವಿಡ್ ಟೈಮಲ್ಲಿ ಬಳಸ್ಕೊಂಡಿದ್ದೀರಿ, ಇನ್ನೂ ಅವ್ರಿಗೆ ಸರಿಯಾಗಿ ಸ್ಯಾಲ್ರಿಗಳು ಕೊಟ್ಟಿಲ್ಲ. ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ತೀನಿ ಅಂತ ಹೋದರೆ ನಿಮ್ಮ ಪಂಚಾಯತಿಲಿ ಯಾವ್ಯಾವ ಜನಾಂಗ ಏನು ಎತ್ತ ಅಂತ ಪ್ರತಿಯೊಂದು ವಾರ್ಡ್ನಲ್ಲೂ ಕೆಲಸ ಮಾಡೋರು ಇದ್ದಾರೆ. ಸೊ ಅದ್ರ ಜೊತೆಗೆ ಸರ್ವೆನೂ ತೊಗೊಂಡೋಗ್ಬೋದು. ಆಮೇಲೆ ಇದನ್ನು ಯಾರೋ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಮಾತಾಡುವಂಥದ್ದಲ್ಲ. ನೆನ್ನೆ ಪ್ರೆಸ್ ಮೀಟ್ ಕರೆದು ಮಾತಾಡ್ತಾರೆ. ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹೇಳ್ತಾರೆ, ಜಾತಿ ಜನಗಣತಿ 11 ಜನ ಸತ್ತಿದ್ದಾರೆ. ನಿಮ್ಮ ಸರ್ಕಾರದ ಬೇಜವಾಬ್ದಾರಿ ತಂದಿಂದ ಅಮಾಯಕ ಪೊಲೀಸ್ ಆಫೀಸರ್ಸ್ಗಳು ಬಲಿಯಾಗಿದ್ದಾರೆ. ಒಂದೇ ಒಂದು ದಿನ ಪೊಲೀಸಿಂಗ್ ನಿಂತೋದ್ರೆ, ಪೊಲೀಸ್ನವರು ಮನ್ಸು ಮಾಡಿ ನಮಗೆ ಅನ್ಯಾಯ ಆಯಿತು ಅಂತ ಒಂದೇ ಒಂದಿನ ಪೊಲೀಸಿಂಗ್ ನಿಂತೋದ್ರೆ ನಿಮ್ಮ ಸರ್ಕಾರಗಳೆಲ್ಲ ಧೂಳಿಪಟ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮರು ಸರ್ವೆ ಬಗ್ಗೆ ಚರ್ಚೆ ಮಾಡೋಣ ಸರ್. ಮರು ಸರ್ವೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತ ಮರು ಸರ್ವೆನ ನಾವು ಅಕ್ಸೆಪ್ಟ್ ಮಾಡಲೇಬೇಕಾಗ್ತದೆ. ಯಾಕೆಂದ್ರೆ ಎಲ್ಲಾ ಜನಾಂಗಗಳದ್ದು ಇವ್ರು ಇಷ್ಟ ಬಂದಂಗೆ ಲಿಸ್ಟ್ ಕೊಟ್ಟಿದ್ದಾರೆ. ಅಲ್ಲೆಲ್ಲೋ ಐತೆ ಅವ್ರದೇ ಪಕ್ಷದ 8 ಜನ ಲಿಂಗಾಯತ ನಾಯಕರು ಇದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಒಕ್ಕಲಿಗರ 6 ಜನ ನಾಯಕರು ಅಕ್ಸೆಪ್ಟ್ ಮಾಡಿಲ್ಲ. ಅದನ್ನೆಲ್ಲ ಬಿಟ್ಬಿಡಿ. ನಮ್ಮ ಪ್ಯಾನಲ್ ಲಿಸ್ಟ್ ಒಬ್ರು ಕಾಂಗ್ರೆಸ್ನಲ್ಲಿ, ನಿಜವಾಗ್ಲೂ ಹೇಳ್ತೀನಿ, ಕಾಂಗ್ರೆಸ್ಸೇ ತನ್ನ ಜೀವಾಳ ಅನ್ನೋ ರೀತಿ ಇದ್ದಂತ ನಾಗರಾಜ್ ಯಾದವ್ ಅವರು ಕೂಡ ಇವ್ರು ಮಾಡಿರೋಂಥದ್ದನ್ನ ಅವೈಜ್ಞಾನಿಕ ಅಂತೇಳಿ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿಬಿಟ್ರು. ಅಂದ್ರೆ ಯಾವ ಪರಿಸ್ಥಿತಿಗೆ ತಂದಿದ್ದೀರಿ ನೀವು? ಸೆಷನಲ್ಲಿ ನೀವೇ ಹೋಗಿ ಅಪ್ರೂವಲ್ ಕೊಟ್ಕೋತೀರಿ. 136 ಜನ ಇದ್ದಾರ್ರಿ. ನಿಮ್ಮ ಸರ್ಕಾರದ ರಾಜಕಾರಣಿಗಳು, ನಿಮ್ಮ ಪಕ್ಷದ ಅಲ್ಲ, ಖಂಡಿತವಾಗ್ಲು. ಆದ್ರೆ ನೀವು ಯಾವ ರೀತಿ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಅಲ್ಲ, ಕ್ಯಾಬಿನೆಟ್ ಅಲ್ಲ, ನೀವು ಕ್ಯಾಬಿನೆಟ್ ಅಲ್ಲಿ ನಿಮ್ಮ 136 ಜನ ಇದ್ದಾರೆ. ನೀವು ವಿರೋಧ ಪಕ್ಷಗಳನ್ನು ಇಲ್ಲಿ ವ್ಯವಸ್ಥೆಯಲ್ಲಿ ನೀವು ಗಣನೆಗೆ ತಗೋಬೇಕಾಗ್ತದೆ. ಸಂಘ ಸಂಸ್ಥೆಗಳನ್ನ ಗಣನೆಗೆ ತಗೋಬೇಕಾಗ್ತದೆ. ಈಗ ಇವರು ಲಿಂಗಾಯತರ ಲೀಡ್ ಬಂದಿದ್ದಾರೆ, ಒಕ್ಕಲಿಗರ ಲೀಡ್ರು ಬಂದಿದ್ದಾರೆ. ಆಮೇಲೆ ಎಲ್ಲ ಜನಾಂಗದವ್ರನ್ನು ನೀವು ಒತ್ತಟ್ಟಿಗೆ ಇಟ್ಕೊಂಡು ನೀವು ಸರ್ವೆ ಅನ್ನೋ ಒಂದು ಕೆಲಸನ ಮಾಡಬೇಕಾಗತ್ತೆ. ನೀವು ರಾಜಕೀಯಕ್ಕೋಸ್ಕರ, ನಿಮ್ಮ ಲೆಕ್ಕಾಚಾರಕ್ಕೋಸ್ಕರ ನನ್ನ ಜೊತೆ ಇಷ್ಟು ಜನ ಅವರೇ, ನಿಮ್ಮ ಜೊತೆ ಇಷ್ಟು ಜನ ಅವರೇ. ಇವತ್ತು ಸ್ಪಷ್ಟ ಸಂದೇಶ ಏನು ಕೊಟ್ಟಿದೆ ಗೊತ್ತಾ? ಕೇಂದ್ರ ಸರ್ಕಾರ, ಕಾಂಗ್ರೆಸ್ನ ಹೈಕಮಾಂಡ್ ಏನು ಸಂದೇಶ ಕೊಟ್ಟಿದೆ ಅಂದ್ರೆ, ಸಿದ್ದರಾಮಯ್ಯವ್ರ ಮಾತಿಗೆ ಕಿಮ್ಮತ್ತಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಜನಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಮಾತು ನಡೀತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆದ್ರೆ ನಾವು ಅಷ್ಟನ್ನು ವಿಶ್ಲೇಷಣೆ ಮಾಡದೇ ಇರೋಷ್ಟು ಈ ಕರ್ನಾಟಕದ ಜನ ಮೂರ್ಖರಲ್ಲ. ಸೊ ಹಾಗಾಗಿ ನೀವು ಏನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಸ್ಪಷ್ಟವಾಗಿ ಮಾಡಿ. ನೀವು ಮರು ಸರ್ವೆ ಮಾಡೋದಕ್ಕೆ ನಮ್ಮ ಸಹಮತ ಇದೆ. ಆದ್ರೆ ಯಾವ ರೀತಿ ಮಾಡ್ತೀರಿ ಅದನ್ನು ಇಂಪಾರ್ಟೆಂಟ್ ಆಗಿ ನಾವು ಯೋಚನೆ ಮಾಡಬೇಕಾಗ್ತದೆ. ಜನಗಳ ತೆರಿಗೆ ಹಣನ ಯಾವ ರೀತಿ ಬಳಸ್ತಾ ಇದ್ದೀರಿ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಹೇಳೋದು, ನಿಮ್ಮ ಮರು ಸರ್ವೆ ನಿಜವಾಗ್ಲೂ ಅಕ್ಸೆಪ್ಟಬಲ್. ಕೇಂದ್ರ ಸರ್ಕಾರ ಕೂಡ ಸರ್ವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದಾಗ ನೀವು ಅಡ್ರೆಸ್ ಹೇಳ್ಕೊಂಡು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯುವಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಬೇಡಿ. ಬಡವರಿಗೆ, ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಿಗಬೇಕಾಗಿರೋದು ಈ ದೇಶದ ನಾಗರಿಕನ ಕರ್ತವ್ಯ. ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದೀವಿ. ನೀವು ಡಿಕ್ಟೇಟರ್ಶಿಪ್ ದಯವಿಟ್ಟು ಮಾಡಬೇಡಿ. ನಾವು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಸರ್ಕಾರದ ವಿರುದ್ಧ ನಾವು ಯಾವತ್ತೂ ಅಪೋಸ್ ಮಾಡಲ್ಲ. ಆದ್ರೆ ನೀವು ಮಾಡೋಂಥ ತಪ್ಪೇ ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿರೋದು ವಿರೋಧ ಪಕ್ಷವಾಗಿ. ಚಿಕ್ಕರಂಗೇಗೌಡ್ರೆ, ಈ ಮರು ಸರ್ವೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಇದು ನಮ್ಮ ಒತ್ತಾಯ ಕೂಡ ಆಗಿತ್ತು. ಸರ್ಕಾರ ಅದನ್ನು ಒಪ್ಕೊಂಡಿದೆ. ಸೊ ಸರ್ಕಾರವನ್ನು ಅಭಿನಂದಿಸ್ತೀವಿ. ಒಂದು. ಎರಡನೇದಾಗಿ, ಈಗ ನಾವು ಒತ್ತಾಯ ಮಾಡಿದಾಗ ನಮ್ಮ ಮುಂದೆ ಇದ್ದಿದ್ದು ಸರ್ಕಾರ ಮರು ಸರ್ವೆ ಮಾಡಬೇಕು ಅಂತ. ಇದಾದ ಎಷ್ಟೋ ವರ್ಷಗಳು ನಡೆದೋಗಿದೆ. ಕೇಂದ್ರ ಸರ್ಕಾರ ಕೂಡ ನಾವು ಜಾತಿ ಸರ್ವೆ ಮಾಡ್ತೀವಿ ಅಂತ ಬಂದಿದ್ದಾರೆ. ಸಂವಿಧಾನದ ಪ್ರಕಾರ ಜಾತಿಯನ್ನು ಸಮೀಕ್ಷೆ ಮಾಡೋ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಇಲ್ಲ. ಹೀಗಾಗಿ ಇವರು ಅದನ್ನು ಕೂಡ ಪರಿಗಣಿಸ್ಬಿಟ್ಟು ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅವ್ರ ಜೊತೆ ರಾಜ್ಯ ಸರ್ಕಾರ ಸೇರಿಕೊಂಡು, ರಾಜ್ಯ ಸರ್ಕಾರ ಮತ್ತೆ ಇದಕ್ಕೆ ದುಡ್ಡನ್ನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಹಿಂದೆ ಸುಮಾರು 160 ಕೋಟಿನೋ 180 ಕೋಟಿನೋ ಖರ್ಚು ಮಾಡಿದ್ದಾರೆ. ಅದು ನಿಜವಾಗಿ ಹೇಳ್ತೀನಿ, ತೆರಿಗೆದಾರನ ಹಣವನ್ನು ಅಂದಾದುಂದಿ ಮಾಡಿದ್ದಾರೆ ಅಂತಾನೆ ಲೆಕ್ಕ. ನೀವು ರಿಸ್ಕ್ ತಗೊಳ್ಬೇಡಿ, ಕೇಂದ್ರ ಸರ್ಕಾರದವ್ರು ಮಾಡ್ತಾರೆ, ನೀವು ಅಲ್ಲಲ್ಲ ಅದನ್ಬಿಟ್ಟು ಅವ್ರಿಗೂ ಬಿಡಕ್ಕಾಗಲ್ಲ. ಇಲ್ಲಿ ಹೇಳ್ತೀನಿ ಕೇಳಿ, ಕೇಂದ್ರ ಸರ್ಕಾರ ಏನು ಪರಮ ಪವಿತ್ರ ಅಥವಾ ಪ್ರಾಮಾಣಿಕ ಅಂತ ಅಲ್ಲ.
ರಾಜ್ಯ ಸರ್ಕಾರ ಮಾಡಿದ ತಪ್ಪಿಗಿಂತ ಇನ್ನೊಂದು ದೊಡ್ಡ ತಪ್ಪು ಮಾಡ್ಬೋದು. ಜೊತೆಗೆ ಇಲ್ಲಿ ಇನ್ನೊಂದಿದೆ ಅಪಾಯ. ರಾಜ್ಯ ಸರ್ಕಾರ ತಪ್ಪು ಮಾಡಿದ್ರೆ ಕೇಳೋದಕ್ಕೆ ಇಲ್ಲೊಂದಷ್ಟು ಜನ ಸಿಗ್ತಾರೆ ವಿಧಾನಸೌಧದಲ್ಲಿ. ಕೇಂದ್ರ ಸರ್ಕಾರ ತಪ್ಪು ಮಾಡಿದ್ರೆ ಎಲ್ಲಿ ಕೇಳೋಣ, ಯಾರನ್ನು ಕೇಳೋಣ? ನಾವೆಲ್ಲ ಡೆಲ್ಲಿಗೆ ಹೋಗಿ ಕೇಳೋಕ್ಕಾಗಲ್ಲ. ಹಾಗನ್ಬಿಟ್ಟು ನಾವು ಅತ್ತೆ ಮೇಲಿನ ಕೋಪನ ಕೊತ್ತಿ ಮೇಲೆ ತೀರ್ಸ್ಕೊಳಕ್ಕೆ ಹೋಗಬಾರ್ದು. ರಾಜ್ಯ ಸರ್ಕಾರದ ಇದರಲ್ಲಿ ಏನೋ ಕಣ್ಗಾವಲಿನಲ್ಲಿ ಕೇಂದ್ರ ಸರ್ಕಾರ ಮಾಡಬೇಕಾಗುತ್ತೆ. ಇಲ್ಲಿ ಎರಡೂ ಸರ್ಕಾರಗಳಿಗೆ ಒಂದು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀವಿ. ಮೂಲಭೂತವಾಗಿ ಎರಡೂ ಸರ್ಕಾರಗಳಲ್ಲಿ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿರುವಂಥ ಜಾತಿ ವಿವರಗಳು ಇಲ್ಲ. ಕೇಂದ್ರ ಸರ್ಕಾರದಲ್ಲೂ ಇಲ್ಲ, ನಮ್ಮ ರಾಜ್ಯ ಸರ್ಕಾರದಲ್ಲೂ ಇಲ್ಲ. ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ನಮ್ಮ ಹಿಂದುಳಿದ ವರ್ಗದ ಆಯೋಗಕ್ಕೆ ಯಾರು ಬೇಕಾದ್ರೂ ನಂದು ಈ ಜಾತಿ ಅಂತ ಲೆಟ್ರ್ ಕೊಟ್ಬಿಟ್ರೆ ಅದನ್ನು ಒಪ್ಕೊಂಡ್ಬಿಡ್ತಾರೆ. ಅದಕ್ಕೊಂದು ಆಧಾರ ಬೇಡವಾ? ಅದಕ್ಕೊಂದು ಅಧ್ಯಯನ ಮಾಡೋದು ಬೇಡವಾ? ಅವ್ರವ್ರ ಇಷ್ಟ ಬಂದಾಗೆ, ನನಗೆ ತಿಳಿದಾಗೆ, ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಒಬ್ಬ ಮಠಾಧೀಶರು ಇವರು ಇಂಥ ಜಾತಿಯವರು ಅಂತ ಸರ್ಟಿಫೈ ಮಾಡ್ತಾರೆ. ಸಂವಿಧಾನದ ಪ್ರಕಾರ ಒಬ್ಬ ಮಠಾಧೀಶರಿಗೆ ಜಾತಿಯನ್ನು ಹುಟ್ಟು ಹಾಕೋದಕ್ಕೆ ಇಂಥ ಜಾತಿ ಇದೆ ಅಂತ ಹೇಳೋದಕ್ಕೆ ಅಧಿಕಾರ ಇದೆಯಾ? ಅದಕ್ಕೆ ಬೇಕಾಗಿರೋದೇನೋ ಹಿಂದಿನ ದಾಖಲೆಗಳು. ಹಿಂದಿನ ಏನು ದಾಖಲೆ ಇಲ್ಲ. ಈ ಹಿಂದುಳಿದ ವರ್ಗದ ಆಯೋಗದವರು ನೋಟಿಸ್ ಕೊಟ್ಬಿಡ್ತಾರೆ, ಯಾರ್ಯಾರು ಹಿಂದುಳಿದ ವರ್ಗಕ್ಕೆ ಸೇರ್ಕೋಬೇಕೋ ನೀವು ಬಂದು ನಮಗೆ ಅಪೀಲ್ ಮಾಡ್ಕೊಳ್ಳಿ ಅಂತ. ಇವ್ರು ಹೋಗ್ಬಿಟ್ಟು ಒಂದು ಲೆಟರ್ ಕೊಡ್ತಾರೆ. ಲೆಟರ್ಡಲ್ಲಿ ಒಂದಷ್ಟು ಜನ ಜಾತಿ ಸಂಘಟನೆ ಮಾಡ್ಕೊಂಡು ಅದನ್ನ ಲಿಸ್ಟಲ್ಲಿ ಸೇರಿಸ್ಬಿಡ್ತಾರೆ. ಸೊ ಈಗ ಮರು ಸರ್ವೆ ಮಾಡ್ಲಿ ಅಂತ ಅಲ್ವಾ ನೀವು? ಕುಲಶಾಸ್ತ್ರೀಯ ಅಧ್ಯಯನವನ್ನ ಎರಡೂ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಧ್ಯಯನ ಮಾಡಿ ವೈಜ್ಞಾನಿಕವಾಗಿ ಇಟ್ಕೊಂಡು, ಯಾಕೆಂದ್ರೆ ನಿಜವಾದ ಸೌಲಭ್ಯ ಸರ್ಕಾರದ್ದು ಯಾರು ಶೋಷಿತರಿರ್ತಾರೆ, ಯಾರು ಅಲಕ್ಷಿತರಿರ್ತಾರೆ, ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಸಿಗಬೇಕು ಅಂದರೆ ನೀವು ಆ ರೀತಿ ಅಧ್ಯಯನ ಮಾಡಬೇಕು. ಆ ರೀತಿ ಅಧ್ಯಯನ ಮಾಡ್ತೀನಿ ಅಂದ್ಬಿಟ್ಟು ಬಲಾಢ್ಯರಿಗೆ ಬರೆ ಹಾಕಕ್ಕೆ ಹೋಗಬೇಡಿ. ಇದು ಹಾಗೆ ಆಗಿದ್ದು. ಕಾಂತರಾಜ್ ಸಮಿತಿ ಮಾಡಿದ್ದು ನಾವು ಹಿಂದುಳಿದ ವರ್ಗದವ್ರಿಗೆ ನ್ಯಾಯ ಕೊಡ್ತೀವಿ ಅಂತ ಮುಂದುವರಿದ ವರ್ಗದವ್ರನ್ನ ಛಿದ್ರ ಮಾಡಿಬಿಟ್ಟು, ಅದಲ್ಲ. ಈಗ ನನಗೆ ಊಟ ಸಿಕ್ಕಿಲ್ಲ ಅಂದ್ಬಿಟ್ಟು ಊಟ ಮಾಡ್ತಿರೋ ಒಂದು ತಟ್ಟೆನ ಕಿತ್ಕೊಂಡು ಅವ್ನಿಗೆ ಹೊಡೆಯೋದಲ್ಲ. ನನಗೆ ಸಿಕ್ಕಿಲ್ಲ, ಅವ್ನಿಗೆ ಹೆಂಗೆ ಸಿಕ್ತು ಅದೇ ಥರ ನನಗೂ ಸಿಗಬೇಕು ಅಂತ ಕೇಳಬೇಕೇ ವಿನ ಅವ್ನು ಊಟ ಮಾಡ್ತಿದ್ದಾನೆ, ಅವ್ನು ಮಾಡ್ತಿದ್ದಾನೆ ಕೇಳಿ ನೀವು ಆಗನ್ಬಿಟ್ಟು ಅವ್ನ ಊಟನೂ ಚೆಲ್ಬಿಟ್ರೆ ವ್ಯರ್ಥ ಆಗಲ್ವಾ? ಇದಾಗ್ತಾ ಇರೋದೇ ಹೀಗೆ. ಕೆಲವು ಹಿಂದುಳಿದ ವರ್ಗದ ನಾಯಕರುಗಳು ಕೆಲವು ರಾಜಕಾರಣಿಗಳನ್ನ ಹಾದಿ ತಪ್ಪಿಸಿ ಇಲ್ಲಿ ಜಾತಿ ನಡುವೆ ಬೆಂಕಿ ಹಚ್ಚೋದಕ್ಕೆ ಕೆಲವರು ಆಸ್ಪದ ಕೊಡ್ತಾ ಇದ್ದಾರೆ. ಅದಾಗಬಾರ್ದು.